ಶ್ರೀಗುರುಭ್ಯೋ ನಮಃ. ಶ್ರೀಯರಸಗಾಂಗೇಯನುತ ಕೌಂತೇಯ ವಂದಿತ ಚರಣ ಕಮಲದಳಾಯ ತಾಂಬಕರೂಪ ಚಿನ್ಮಯ ದೇವಕೀತನಯ ರಾಯ ರಘುಕುಲವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚೆನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮನ ನವರತ. ಹರಿಭಕ್ತಿ ಸಾರದಲ್ಲಿ 4ನೇ ಶ್ಲೋಕ. ಕಮಲ ಸಂಭವ ವಿನುತ ವಾಸವ ನಮಿತ ಮಂಗಳ ಚರಿತ ದುರಿತ ಕ್ಷಮಿತ ರಾಘವ ವಿಶ್ವಪೂಜಿತ ವಿಶ್ವ ವಿಶ್ವಮಯ ಅಮಿತ ವಿಕ್ರಮ ಭೀಮ ಸೀತಾರಮಣ ವಾಸುಕಿ ಶಯನ ಸೀತಾರಮಣ ವಾಸುಕಿ ಶಯನ ಖಗಪತಿ ಗಮನ ಕಂಜಜನಯ್ಯ ರಕ್ಷಿಸು ನಮ್ಮನ ನವರತ. ಅಲ್ಲಿ 2 ಬಾರಿ ಬಂದ್ಬಿಟ್ಟಿದ್ದಾರೆ, ಏನು ಸರಿಪಡಿಸ್ಕೋಬೇಕು. ಒಟ್ಟು ಅಮಿತ ವಿಕ್ರಮ ಭೀಮ ಸೀತಾರಮಣ ವಾಸುಕಿ ಶಯನ ಖಗಪತಿ ಗಮನ ಕಂಜಜನಯ್ಯ ರಕ್ಷಿಸು ನಮ್ಮನ ನವರತ ಅಂತ ಪದ. ಅಲ್ಲಿ ಟೈಪಿಂಗ್ ಮಿಸ್ಟೇಕ್ ಇದೆ ಅನ್ನಿಸ್ತದೆ. ಇನ್ನು ಇದರ ಸರಳ ಅರ್ಥ ನೋಡುವುದಾದರೆ, ಕಮಲ ಸಂಭವ, ಕಮಲದಲ್ಲಿ ಹುಟ್ಟಿದವರು ಅಂದರೆ ಬ್ರಹ್ಮದೇವರು, ಅವರಿಂದ ವಿಶೇಷವಾಗಿ ಸ್ತೋತ್ರ ಮಾಡಲ್ಪಡುವವನೇ ಅಂತ ಅರ್ಥ. ಇಂದ್ರದೇವರಿಂದ ನಮಸ್ಕರಿಸಲ್ಪಡುವವನೇ, ಮಂಗಳ ಮಹಿಮೆ ಉಳ್ಳವನಾದ, ದುರಿತಗಳನ್ನು ಪರಿಹಾರ ಮಾಡತಕ್ಕ ಶ್ರೀರಾಮಚಂದ್ರ, ವಿಶ್ವವಂದಿತ, ಎಲ್ಲರಿಂದಲೂ ಪೂಜಿತನಾದವ, ಪೂರ್ಣ, ಜಗತ್ತಿನಲ್ಲಿ ಎಲ್ಲ ಕಡೆ ವ್ಯಾಪಿಸಿ ಇರತಕ್ಕವ. ಇದು ಮುಖ್ಯವಾದ ಒಂದು ವಿಚಾರ. ಜಗತ್ ವ್ಯಾಪ್ತ ಪರಮಾತ್ಮ. ಯಾವ ಪದಾರ್ಥ ನೋಡಿದರೂ ಕೂಡ, ಯಾವ ಹೆಸರು ಕೇಳಿದರೂ ಕೂಡ ಅದು ದೇವರ ಸ್ಮರಣೆ ಫಸ್ಟ್ ಬರಬೇಕು ನಮಗೆ. ಆ ರೂಪ, ಆ ನಾಮ, ಆ ಶಬ್ದ, ಇದು ನೋಡಿ, ಯಾವುದು ನೋಡಿದರೂ ಸರಿ, ಕೇಳಿದರೂ ಸರಿ, ಆ ರೂಪವನ್ನ ಕಣ್ಣಾರೆ ನೋಡ್ತೀವಿ, ಶಬ್ದವನ್ನ ಕಿವಿಯಿಂದ ಕೇಳ್ತೀವಿ. ಕೇಳಿದ ಕೂಡಲೇ ನಮಗೆ ಇದು ದೇವರದು ಅಂತ ನೆನಪು ಬರಬೇಕು. ಯಾಕೆ? ಪರಮಾತ್ಮ ವ್ಯಾಪ್ತ, ಮೇಲಿಂದ ಮೇಲೆ ಹೇಳ್ತಾ ಇದ್ದಾರೆ ಆ ಪದವನ್ನ ನೋಡಿ. ಜಗತ್ತಿನ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಅಪರಿಮಿತ ವಿಕ್ರಮ, ಶತ್ರು ಭಯಂಕರ, ಶತ್ರುಗಳಿಗೆ ಭಯಂಕರನಾದ, ಸೀತಾಪತಿಯಾದ, ವಾಸುಕಿ ಎನ್ನುವ ಸರ್ಪ, ಸರ್ಪದ ಹೆಸರು ವಾಸುಕಿ, ಅದರಲ್ಲಿ ಮಲಗಿದವ ಅಂತ ಅರ್ಥ. ಪಕ್ಷಿರಾಜನಾದ ಗರುಡನ ಮೇಲೆ ಸಂಚಾರ ಮಾಡತಕ್ಕವ, ಬ್ರಹ್ಮದೇವರ ಜನಕ ಅಂತ ಶ್ರೀಹರಿ ಸದಾ ನಮ್ಮನ್ನ ರಕ್ಷಣೆ ಮಾಡಲಿ, ಹಾಗೆ ಅಂತ ಪ್ರಾರ್ಥನೆ. ಇನ್ನು ವಿಶೇಷ ಪದಗಳ ವಿಚಾರ ನೋಡುವುದಾದರೆ, ಕಮಲ ಸಂಭವ ವಿನುತ. ಕಮಲ ಸಂಭವ ಅಂತ ಶ್ರೀ ಪರಮಾತ್ಮನ ನಾಭಿ ಕಮಲದಿಂದ ಹುಟ್ಟಿದವರು ಬ್ರಹ್ಮದೇವರು, ಹಾಗೆ ಅಂತ. ಅವರಿಂದ ಪೂಜಿತನಾದ ಶ್ರೀಹರಿ ಅಂತ ಅರ್ಥ. ಮತ್ತು ವಾಸವ ನಮಿತ. ವಾಸವ ಅಂದ್ರೆ ಇಂದ್ರದೇವರು ಅಂತ ಅರ್ಥ. ಅವರಿಂದ ನಮಸ್ಕಾರ ಮಾಡಲ್ಪಟ್ಟವ ಅಂತ. ಅನೇಕ ಬಾರಿ ಇಂದ್ರದೇವರು ರಾಮನನ್ನ ಪೂಜೆ ಮಾಡಿದ್ದು ಉಂಟು, ಕೃಷ್ಣನನ್ನ ಪೂಜೆ ಮಾಡಿದ್ದು ಉಂಟು. ಅದರಿಂದ ವಾಸವ ನಮಿತ ಅಂತ ಹೇಳ್ತಾರೆ. ಮಂಗಳ ಚರಿತ, ಮಂಗಳಕರವಾದ ಮಹಿಮೆ ಅದನ್ನು ಹೊಂದಿದವ, ಅದರಿಂದ ದೇವರ ಚರಿತ್ರೆ ಅದು ಮಂಗಳದಾಯಕ ಅಂತ ಅದರ ಅರ್ಥ. ದುರಿತ ಕ್ಷಮಿತ, ದುರಿತಗಳನ್ನು ನಾಶ ಮಾಡತಕ್ಕವ, ಕ್ಷಮೆ ಮಾಡುವವ ಅಂತ ಅರ್ಥ. ವಿಶ್ವ ಪೂಜಿತ, ಎಲ್ಲರಿಂದಲೂ ಪೂಜಿತನಾದವ ಅಂತ ಅರ್ಥ. ಅಥವಾ ವಿಶ್ವ ಅಂದ್ರೆ ವಾಯು ಅಂತ ಒಂದು ಅರ್ಥ. ವಾಯುದೇವರಿಂದ ವಿಶೇಷವಾಗಿ ಪೂಜಿತನಾದವ ಅಂತ. ಯಾಕೆಂದ್ರೆ ಪರಮಾತ್ಮನ ಪೂಜೆಯನ್ನು ನಾವು ಮಾಡಬೇಕು ಅಂದ್ರೆ ನಮಗೆ ಡೈರೆಕ್ಟ್ ಅಧಿಕಾರನೇ ಇರೋದಿಲ್ಲ. ವಾಯುದೇವರು ಬಂದೇ ನಮ್ಮಲ್ಲಿ ಸನ್ನಿಹಿತರಾಗಿದ್ದು ಪೂಜೆಯನ್ನ ಮಾಡ್ತಾರೆ ಅಂತ ಒಂದು ಚಿಂತನೆ ಇರುತ್ತದೆ. ಉಡುಪಿಯಲ್ಲಿ ಪೂಜೆ ಮಾಡುವಾಗಲೂ ಅಷ್ಟೇ, ಮಧ್ವಾಚಾರ್ಯರೇ ಬಂದು ಪೂಜೆ ಮಾಡ್ತಾರೆ ಅಂತ ಅದನ್ನೇ ಸೂಚನೆ ಮಾಡ್ತಾ ಇದ್ದಾರೆ, ವಿಶ್ವ ಪೂಜಿತ ಹಾಗೆ ಅಂತ. ವಿಶ್ವ ಅಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಬರುವ ಒಂದು ನಾಮ ಅದು. ವಿಶ್ವ ಅಂದ್ರೆ ಎಲ್ಲವೂ ಆಗಿರುವವನು ಅಂತ ಅರ್ಥ, ಪೂರ್ಣ ಅಂತ ಅರ್ಥ. ಅಂತ ಪೂರ್ಣನಾದ ಪರಮಾತ್ಮ ವಿಶ್ವಮಯ. ವಿಶ್ವಮಯ ಅಂದ್ರೆ ಎಲ್ಲ ಕಡೆ ವ್ಯಾಪ್ತನಾದವ ಅಂತ ಅರ್ಥ. ಅಮಿತ ವಿಕ್ರಮ,
ಮಿತ ಅಂದ್ರೆ ಲಿಮಿಟೆಡ್ ಅಂತ ಅರ್ಥ. ಅಮಿತ ಅಂದ್ರೆ ಅನ್ಲಿಮಿಟೆಡ್, ಅಪರಿಮಿತವಾದ ವಿಕ್ರಮಶಾಲಿ ಅಂತ ಅರ್ಥ. ಪ್ರದ್ಯುಮ್ನೋ ಅಮಿತ ವಿಕ್ರಮ ಅಂತ ಸಹಸ್ರನಾಮದಲ್ಲಿ ಅದರ ಉಲ್ಲೇಖ ಇದೆ. ನೋಡಿ, ಗುರುಗಳು ಸ್ತೋತ್ರ ಮಾಡಿದಾಗ ಎಷ್ಟು ಸಹಸ್ರನಾಮ ಪದಗಳನ್ನ ತೆಗೆದುಹಾಕೊಂಡಿದ್ದಾರೆ ನೋಡಿ. ಅದರಿಂದ ಸಹಸ್ರನಾಮದ ಪಠನೆ ಮಹಾಫಲದಾಯಕ ಹಾಗೆ ಅಂತ. ಭೀಮ, ಭೀಮ ಎಂಬುದಕ್ಕೆ ಶತ್ರು ಭಯಂಕರ ಅಂತ ಅರ್ಥ. ಇನ್ನೊಂದು ಅರ್ಥ ಭೀಮ ಹಾಗೆಂದ್ರೆ ಎಲ್ಲಾ ಶಾಸ್ತ್ರಗಳನ್ನ ಧರಿಸಿದವ, ನೆಲೆಯಾದವ ಅಂತ ಅರ್ಥ. ಭೃತಮೋ ಭೀಮ ಇತ್ಯುಕ್ತ ಭೃತಾ ಹಿ ಮಾಹ ಸಕಲಾಹ ಹಿ ಯಸ್ಮಿನ್ ಅಂತ ಅದರ ಅರ್ಥ ಬರ್ತದೆ. ಇನ್ನೊಂದು ಅರ್ಥ ಭಕ್ತರಿಗೆ ಭೀಹಿ ಮಾ, ಭಯಪಡಬೇಡಿ. ಭೀಮ ಅಂದ್ರೆ ಅಷ್ಟೇ, ಭೀಹಿ ಮಾ, ಭಯ, ಹೆದರಬೇಡಿ ಹಾಗೆ ಅಂತ ಅಭಯವನ್ನ ನೀಡತಕ್ಕವನು ಪರಮಾತ್ಮ ಶ್ರೀಹರಿ. ಅದರಿಂದಲೂ ಪರಮಾತ್ಮನಿಗೆ ಭೀಮ ಅಂತ ಅರ್ಥ. ಇನ್ನು ಖಗಪತಿ ಗಮನ, ಖಗ ಅಂದ್ರೆ ಪಕ್ಷಿ, ಖೇ ಗಚ್ಚತಿ, ಆಕಾಶದಲ್ಲಿ ಹೋಗುತ್ತಾ ಇದೆ, ಅದರಿಂದ ಅದನ್ನ ಖಗ ಅಂತ ಕರೀತಾರೆ. ಖಗಪತಿ ಅಂದ್ರೆ ಪಕ್ಷಿಗಳ ಒಡೆಯ ಅಂತ ಅರ್ಥ, ಗರುಡ ದೇವರು. ಖಗಪತಿ ಗಮನ ಅಂದ್ರೆ ಗರುಡ ವಾಹನನಾದ ಪರಮಾತ್ಮ ಅಂತ ಅರ್ಥ. ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ ಅಂತ ಪುರಂದರದಾಸರ ಪದ ಇದೆ ನೋಡಿ, ಅದನ್ನ ನೆನಪಿಸ್ಕೋಬೇಕು ಅಂತ ಹೇಳ್ತಾ ಇದ್ದೆ. ಇದು ಸರ್ವೋತ್ತಮದಕ್ಕೆ ಸೂಚಕವಾಗಿದ್ದು ನೋಡಿ. ಗರುಡನಿಗಿಂತಲೂ ಪರಮಾತ್ಮ ಉತ್ತಮನಾಗಿದ್ದಾನೆ. ಯಾಕೆ? ಪರಮಾತ್ಮ ಅವನು ಗರುಡನ ಮೇಲೆ ಕೂತಿದ್ದಾನೆ, ಗರುಡ ವಾಹನವಾಗಿದ್ದಾನೆ ಹಾಗೆ ಅಂತ. ಅದರಿಂದ ದೇವರು ಸರ್ವೋತ್ತಮ ಎನ್ನುವ ವಿಚಾರವೂ ಕೂಡ ಸ್ಪಷ್ಟ ಆಗ್ತದೆ. ಕಂಜಜನಯ್ಯ, ಕಂಜಜ ಅಂದ್ರೆ ಕ ಎಂದರೆ ನೀರು, ಕಂಜ ಅಂದ್ರೆ ಕಮಲ ಅಂತ ಅರ್ಥ. ನೀರಿನಲ್ಲಿ ಹುಟ್ಟಿದ್ದು ಅಂತ ಕಮಲ. ಕಮಲದಲ್ಲಿ ಹುಟ್ಟಿದವ. ಕಂಜಜ ಅಂದ್ರೆ ಬ್ರಹ್ಮದೇವರು. ಕ ಅಂದ್ರೆ ನೀರು, ಕಂಜ ಅಂದ್ರೆ ಕಮಲ, ಕಂಜಜ ಅಂದ್ರೆ ಬ್ರಹ್ಮದೇವರು. ಅಯ್ಯ ಅಂದ್ರೆ ತಂದೆ ಅಂತ, ಬ್ರಹ್ಮದೇವರ ತಂದೆಯಾದವ ಅಂತ ಅರ್ಥ, ಬ್ರಹ್ಮಜನಕ ಅಂತ. ಕಮಲ ಸಂಭವ ವಿನುತ ವಾಸವ ನಮಿತ ಮಂಗಳ ಚರಿತ ದುರಿತ ಕ್ಷಮಿತ ರಾಘವ ವಿಶ್ವ ಪೂಜಿತ ವಿಶ್ವಮಯ ಅಮಿತ ವಿಕ್ರಮ ಭೀಮ ಸೀತಾ ರಮಣ ವಾಸುಕಿ ಶಯನ ಖಗಪತಿ ಗಮನ ಕಂಜಜನಯ್ಯ ರಕ್ಷಿಸು ನಮ್ಮನ ನವರಥ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀ ಹರೇನ.